Hi friends, my name is Manjunath. I am studying in first PUC at Gurukula College. ನಾನು ಇವತ್ತು ಮಾಡ್ತಿರೋ ಟಾಪಿಕ್ ಟೆರಿಡೋಫೈಟ್ಸ್. ಟೆರಿಡೋಫೈಟ್ಸ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಬರ್ತದೆ. ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಆಲ್ಗೆ, ಬ್ರಯೋಫೈಟ್ಸ್ ಮತ್ತು ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್, ಎಂಜಿಯೋಸ್ಪರ್ಸ್ ಇದೆ. ಅದರಲ್ಲಿ ನಾನು ತಗೊಂಡಿರೋದು ಟೆರಿಡೋಫೈಟ್ಸ್. ಟೆರಿಡೋಫೈಟ್ಸ್ನ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂತ ಕರೀತಾರೆ. ಏಕೆಂದರೆ ಅವು ಭೂಮಿ ನೆಲದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಬೆಳೆಯುವ ಪ್ಲಾಂಟ್ಸ್ಗಳು ಅಡಾಪ್ಟ್ ಆಗಿರ್ತದೆ. ಅದರಿಂದಾಗಿ ಅವನ್ನ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂತ. ಏಕೆಂದರೆ ಅವುಗಳಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಅಂದರೆ ಜೈಲಮ್ ಅಂಡ್ ಫ್ಲೋಯಮ್ ಇರುತ್ತದೆ. ಅವುಗಳು ಕೂಲ್ ಅಂಡ್ ಡ್ಯಾಮ್ ಶೆಡಿ ಪ್ಲೇಸಸ್ ಅಲ್ಲಿ ಬೆಳಿತವೆ. ಅಂದರೆ ತಂಪು ಮತ್ತು ನೆರಳು ಇರುವ ಜಾಗಗಳಲ್ಲಿ ಅವು ಬೆಳಿತವೆ. ಮತ್ತು ಆಸ್ಟ್ರೇಲ್ಸ್ ಅಂಡ್ ಫರ್ನ್ಸ್ ಎಂಬ ಪ್ಲಾಂಟ್ಸ್ಗಳು ಅದರಲ್ಲಿ ಬರ್ತದೆ. ಇದರಲ್ಲಿ ಏನು ಉಪಯೋಗಗಳು ಅಂದರೆ ಸಾಯಿಲ್ ಬೈಂಡರ್ಸ್, ಮೆಡಿಸಿನಲ್ ಪರ್ಪಸ್ ಅಂಡ್ ಆರ್ನಮೆಂಟಲ್ಸ್. ಅಂದರೆ ಇವುಗಳ ಉಪಯೋಗಗಳು. ಮತ್ತು ಇವುಗಳಲ್ಲಿ ಟ್ರೂ ರೂಟ್ಸ್ ಅಂಡ್ ಸ್ಟೆಮ್ ಅಂಡ್ ಲೀವ್ಸ್ ಅಂದರೆ ನಿಜವಾದ ಜೈಲಮ್ ಅಂಡ್ ಫ್ಲೋಯಮ್ ಇರುವುದರಿಂದ ಇವುಗಳಲ್ಲಿ ನಿಜವಾದ ಬೇರು, ಕಾಂಡಗಳು ಮತ್ತು ಎಲೆಗಳು ಇರುತ್ತವೆ. ಮತ್ತು ಇವುಗಳಲ್ಲಿ ಎರಡು ತರಹದ ಎಲೆಗಳು ಇರ್ತವೆ, ಸ್ಮಾಲ್ ಅಂಡ್ ಲಾರ್ಜ್. ಸ್ಮಾಲ್ ಎಲೆಗಳನ್ನ ಮೈಕ್ರೋಫಿಲ್ ಅಂತ ಕರೀತಾರೆ, ಲಾರ್ಜ್ ಎಲೆಗಳನ್ನ ಮ್ಯಾಕ್ರೋಫಿಲ್ ಅಂತ ಕರೀತಾರೆ. ಚಾಲೆಂಜರ್ ಪ್ಲಾಂಟ್ಸ್ಗಳಲ್ಲಿ ಮೈಕ್ರೋಫಿಲ್ ಇರುತ್ತೆ ಮತ್ತು ಫೆರ್ನ್ಸ್ ಪ್ಲಾಂಟ್ಸ್ಗಳಲ್ಲಿ ಮ್ಯಾಕ್ರೋಫಿಲ್ ಇರುತ್ತೆ. ಮತ್ತು ಅದರಲ್ಲಿ ಮತ್ತೆ ಸ್ಪೋರೋಫಿಲ್ ಅಂತ ಇನ್ನೊಂದು ತರದ ಎಲೆ ಸ್ಟ್ರಕ್ಚರ್ ಇದೆ. ಅದು ನೋಡೋದಕ್ಕೆ ಎಲೆ ತರದ ಸ್ಟ್ರಕ್ಚರ್, ಅಪೆಂಡಿಜಸ್ ಇರ್ತದೆ. ಮತ್ತು ಅವು ಸ್ಪರಂಜಿಯಾ ಸ್ಪೋರ್ಸ್ಗಳು ಪ್ರೊಡ್ಯೂಸ್ ಮಾಡೋದು ಸ್ಪರಂಜಿಯಾ. ಅವು ಎಲೆ ತರ ಸ್ಟ್ರಕ್ಚರ್, ಅದರೊಳಗೆ ಸ್ಪರಂಜಿಯಾ ಸ್ಪೋರ್ಸ್ಗಳು ಇರ್ತವೆ. ಮತ್ತು ಸ್ಟ್ರಾಬಿಲಸ್ ಅಂದ್ರೆ ಏನಲ್ಲ, ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ ಹ್ಯಾವಿಂಗ್ ಸ್ಪೋರೋಫಿಲ್. ಅವುಗಳ ಎಕ್ಸಾಂಪಲ್ ಸ್ಯಾಲಂಜಿನೆಲ್ಲಾ ಮತ್ತು ಈಕ್ವಿಸ್ಟಮ್. ಹೋಮೋಸ್ಪೋರಸ್, ಹೋಮೋ ಅಂದ್ರೆ ಸೇಮ್, ಹಂಗಂದ್ರೆ ಸಿಮಿಲರ್ ಕೈಂಡ್ ಆಫ್ ಸ್ಪೋರ್ಸ್ಗಳನ್ನ ಹೋಮೋಸ್ಪೋರಸ್ ಅಂತಾರೆ. ಮತ್ತೆ ಎಟಿರೋಸ್ಪೋರಸ್ ಅಂದ್ರೆ ಡಿಫ್ರೆಂಟ್ ಅಂದ್ರೆ ಬೇರೆ ಬೇರೆ ತರಹದ ಎಲೆಗಳು, ಸ್ಪೋರ್ಸ್ಗಳು ಇರುವುದನ್ನ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪೋರ್ಸ್ ಅಂತ ಕರೀತಾರೆ. ಅದರಲ್ಲಿ ಸ್ಮಾಲ್ ಸ್ಪೋರ್ಸ್ಗಳು ಮತ್ತೆ ಲಾರ್ಜ್ ಸ್ಪೋರ್ಸ್ಗಳು ಇರ್ತವೆ. ಸ್ಮಾಲ್ ಸ್ಪೋರ್ಸ್ಗಳನ್ನ ಮೈಕ್ರೋಸ್ಪೋರಸ್ ಅಂತಾರೆ, ಲಾರ್ಜ್ ಸ್ಪೋರಸ್ನ ಮ್ಯಾಕ್ರೋಸ್ಪೋರಸ್ ಅಂತಾರೆ. ಸ್ಮಾಲ್ ಸ್ಪೋರ್ಸ್ಗಳು ಡೆವಲಪ್ ಇಂಟು ಮೇಲ್ ಗೆಮೆಟೋಫೈಟ್ ನ ಡೆವಲಪ್ ಮಾಡ್ತವೆ. ಮತ್ತು ಮ್ಯಾಕ್ರೋಫಿಲ್ಸ್ಗಳು ಫೀಮೇಲ್ ಗೆಮೆಟೋಫೈಟ್ ನ ಪ್ರೊಡ್ಯೂಸ್ ಮಾಡ್ತವೆ. ಎಕ್ಸಾಂಪಲ್ ಸ್ಯಾಲಂಜಿನೆಲ್ಲಾ ಅಂಡ್ ಸಾಲ್ವಿನಿಯಾ. ನೆಕ್ಸ್ಟ್ ಗೆಮೆಟೋಫೈಟ್ ಸ್ಪೋರ್ಸ್ಗಳು ಮೊಳಕೆ ಹೊಡೆದು ಪ್ರೊಡ್ಯೂಸ್ ಮಾಡಿದಾಗ ಗೆಮೆಟೋಫೈಟ್ ಬೆಳಿತವೆ. ಹಾಗೂ ಗೆಮೆಟೋಫೈಟ್ ಬಿಯರ್ಸ್ ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಮೇಲ್ ಸೆಕ್ಸ್ ಆರ್ಗನ್ಸ್ ನ ಆಂಥೆರಿಡಿಯಾ ಅಂತಾರೆ, ಫೀಮೇಲ್ ಸೆಕ್ಸ್ ಆರ್ಗನ್ಸ್ ನ ಆರ್ಕಿಗೋನಿಯಾ ಅಂತಾರೆ. ಆಂಥೆರಿಡಿಯಾಗಳು ಆಂಥೆರಾಯ್ಡ್ನ ಪ್ರೊಡ್ಯೂಸ್ ಮಾಡ್ತವೆ ಮತ್ತು ಆರ್ಕಿಗೋನಿಯಾಗಳು ಎಗ್ನ ರಿಲೀಸ್ ಮಾಡ್ತವೆ. ಆಂಥೆರಾಯ್ಡ್ಗಳು ರಿಲೀಸ್ ಆಗಿ ಆರ್ಕಿಗೋನಿಯಾದಲ್ಲಿರುವ ಎಗ್ನ ಜೊತೆ ಫ್ಯೂಸ್ ಆಗಿ ಆದ ಮೇಲೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಝೈಗೋಟ್ ಫಾರ್ಮೇಷನ್ ಆದ ಮೇಲೆ ಅವು ಸ್ಪೋರಸ್ಪೈಟ್ ಆಗಿ ಡೆವಲಪ್ ಆಯ್ತವೆ. ಇದರಲ್ಲಿ 4 ತರದ ಕ್ಲಾಸಸ್ ಬರ್ತವೆ. ಸೈಲಾಪ್ಸಿಡಾ, ಲೈಕಾಪ್ಸಿಡಾ, ಫೆನಾಪ್ಸಿಡಾ ಮತ್ತು ಟೆರಾಪ್ಸಿಡಾ ಅಂತ ಬರ್ತವೆ. ಅದರಾಗೆ ಸೈಲಾಪ್ಸಿಡಾಗೆ ಸೈಲಾಟಮ್ ಎಕ್ಸಾಂಪಲ್, ಲೈಕಾಪ್ಸಿಡಾಗೆ ಲೈಕೋಪೋಡಿಯಂ ಮತ್ತು ಸೆಲಂಜಿನಲ್ ಎಕ್ಸಾಂಪಲ್, ಎಫೆನಾಪ್ಸಿಡಾಗೆ ಈಕ್ವಿಸ್ಟಮ್ ಮತ್ತೆ ಟೆರಾಪ್ಸಿಡಾಗೆ ಟೆರಿಸ್ ಅಂಡ್ ಅಡೆಯಾಂಟಮ್ ಎಕ್ಸಾಂಪಲ್ಸ್ಗಳು. ಥ್ಯಾಂಕ್ ಯು.